ನಮಸ್ಕಾರ ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಚೆರ್ಕಳ ರಾಷ್ಟ್ರೀಯ ಹೆದ್ದಾರಿಯ ನ್ಯೂ ಬೇವಿಂಜ ಎಂಬಲ್ಲಿ ಸಂಭವಿಸಿದ ಭೂಕುಸಿತ, ವಾಹನ ಸಂಚಾರ ಮೊಟಕುಗೊಂಡಿರುವುದು, ಖಾಸಗಿ ಬಸ್ಗಳಿಗೆ ತಿರುಗೇಟು. ಕನ್ಸ್ಟ್ರಕ್ಷನ್ ವರ್ಕರ್ಸ್ ಸೂಪರ್ವೈಸರ್ಸ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿ ಆಶ್ರಯದಲ್ಲಿ ರಾಜ್ಯ ಪದಾಧಿಕಾರಿಗಳಿಗೆ ಸ್ವಾಗತ ಹಾಗೂ ಅಧ್ಯಯನ ತರಗತಿ ಆಯೋಜನೆ, ಕಾಸರಗೋಡು ಕೋಆಪರೇಟಿವ್ ಬ್ಯಾಂಕ್ ಹಾಲ್ನಲ್ಲಿ. ಕಾಸರಗೋಡು ಎನ್ನಪಾರ ಎಂಬಲ್ಲಿ ನಡೆದ ಆದಿವಾಸಿ ಬಾಲಕಿಯ ಕೊಲೆ ಪ್ರಕರಣ, ಆರೋಪಿಯ ಜಾಮೀನು ಅರ್ಜಿಗೆ ಈ ತಿಂಗಳ 21ರಂದು ತೀರ್ಪು. ಕಾಸರಗೋಡು ಪೆರಿಯ ಗವರ್ನಮೆಂಟ್ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ರಾಜ್ಯ ಇಂಟರ್ಪೋಲಿ ನಾಟಕೋತ್ಸವ, ಉದುಮಾ ಶಾಸಕ ಸಿಎಚ್ ಕುಂಜಂಬು ಅವರಿಂದ ಉದ್ಘಾಟನೆ. ಮಹಾತ್ಮ ಅಯ್ಯಂಗಾಳಿಯವರ ಸಂಸ್ಮರಣೆ ಹಾಗೂ ಅತ್ಯುತ್ತಮ ಸಾಧಕರಿಗೆ ಅಯ್ಯಂಗಾಳಿ ಪ್ರತಿಭಾ ಪ್ರಶಸ್ತಿ ವಿತರಣೆ, ಭಾರತೀಯ ದಲಿತ ಕಾಂಗ್ರೆಸ್ ಕಾಸರಗೋಡು ಜಿಲ್ಲಾ ಸಮಿತಿಯ ಆಶ್ರಯದಲ್ಲಿ. ವಾರ್ತೆಗಳು ವಿವರವಾಗಿ. ಚೆರ್ಕಳ ರಾಷ್ಟ್ರೀಯ ಹೆದ್ದಾರಿಯ ನ್ಯೂ ಬೇವಿಂಜ ಎಂಬಲ್ಲಿ ಸಂಭವಿಸಿದ ಭೂಕುಸಿತದಿಂದಾಗಿ ವಾಹನ ಸಂಚಾರ ಮೊಟಕುಗೊಂಡಿರುವುದು, ಖಾಸಗಿ ಬಸ್ಗಳಿಗೆ ತಿರುಗೇಟಾಗಿದೆ. ಪರ್ಯಾಯ ಮಾರ್ಗಗಳ ಮೂಲಕ ಸಂಚರಿಸುತ್ತಿರುವುದರಿಂದ ಪ್ರಯಾಣಿಕರು ಲಭಿಸದೇ ಇರುವುದು ಭಾರಿ ಆದಾಯ ನಷ್ಟ ಉಂಟುಮಾಡುತ್ತಿದೆ. ಅಲ್ಲದೆ ಸಮಯ ಪರಿಪಾಲನೆಗೂ ಸಾಧ್ಯವಾಗದೇ ಇರುವುದು ಖಾಸಗಿ ಬಸ್ ಸೇವೆಯನ್ನು ಬಿಕ್ಕಟ್ಟಿನಲ್ಲಾಗಿಸಿದೆ. ಅವೈಜ್ಞಾನಿಕ ನಿರ್ಮಾಣ ಕಾರ್ಯದಿಂದಾಗಿ ಅಪಾಯದ ಭೀತಿ ಸೃಷ್ಟಿಸುತ್ತಿರುವ ಚೆರ್ಕಳ ಚಟ್ಟಂಚಾಲ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸೋಮವಾರ ನಾಡನ್ನೇ ಬೆಚ್ಚಿ ಬೀಳಿಸುವ ತೀವ್ರ ಭೂಕುಸಿತ ಸಂಭವಿಸಿದೆ. ನ್ಯೂ ಬೇವಿಂಜ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆಯ ಮೇಲೆ ಗುಡ್ಡ ಕುಸಿದು ಬಿದ್ದಿದೆ. ಸಿಮೆಂಟ್ ಲೇಪಿಸಿ ಬಲವರ್ಧಿಸಿದ ರಕ್ಷಣಾತ್ಮಕ ಗೋಡೆಯು 2 ವಿಭಿನ್ನ ಸಮಯಗಳಲ್ಲಾಗಿ ಗಂಟೆಗಳ ಅಂತರದಲ್ಲಿ ರಸ್ತೆಗೆ ಸಂಪೂರ್ಣವಾಗಿ ಕುಸಿದಿದೆ. ಇದರೊಂದಿಗೆ ಈ ಮಾರ್ಗದ ಮೂಲಕವಿರುವ ವಾಹನ ಸಂಚಾರವನ್ನು ನಿಷೇಧಿಸಲಾಯಿತು. ವಾಹನ ಸಂಚಾರ ಸ್ಥಗಿತಗೊಳಿಸಿರುವುದರಿಂದ ಖಾಸಗಿ ಬಸ್ಸುಗಳು ಹೆಚ್ಚು ತೊಂದರೆ ಅನುಭವಿಸುತ್ತಿವೆ. ಕಾಞಂಗಾಡ್, ಬಂದಡ್ಕ ಪ್ರದೇಶಗಳಿಂದ ಬರುವ ಬಸ್ಸುಗಳು ಚಟ್ಟಂಚಾಲ್ನಿಂದ ದೇಳಿ ಪರವನಡ್ಕ ದಾರಿಯಾಗಿ ಕಾಸರಗೋಡು ನಗರವನ್ನು ತಲುಪುತ್ತಿದೆ. ರಸ್ತೆ ಬದಲಿಸಿ ಸರ್ವಿಸ್ ನಡೆಸುತ್ತಿರುವುದರಿಂದ ಪ್ರಯಾಣಿಕರು ಲಭ್ಯವಾಗದೇ ಇರುವುದು ಖಾಸಗಿ ಬಸ್ಸುಗಳಿಗೆ ಭಾರೀ ಆದಾಯ ನಷ್ಟವನ್ನುಂಟು ಮಾಡುತ್ತಿದೆ. ಇದಲ್ಲದೆ ವೇಳಾಪಟ್ಟಿಯನ್ನು ನಿರ್ವಹಿಸಲು ಸಾಧ್ಯವಾಗದೇ ಇರುವುದು ಖಾಸಗಿ ಬಸ್ ಸೇವೆಯನ್ನು ಬಿಕ್ಕಟ್ಟಿಗೆ ಸಿಲುಕಿಸುತ್ತಿದೆ. ಚೆರ್ಕಳ ಚಟ್ಟಂಚಾಲ್ ರಾಷ್ಟ್ರೀಯ ಹೆದ್ದಾರಿಯ ಅವೈಜ್ಞಾನಿಕ ನಿರ್ಮಾಣ ಕಾರ್ಯದಿಂದಾಗಿ ನಿರಂತರವಾಗಿ ಭೂಕುಸಿತಗಳು ಉಂಟಾಗುತ್ತಿದೆ ಹಾಗೂ ಖಾಸಗಿ ಬಸ್ಸುಗಳು ಇದರಿಂದ ತೊಂದರೆಗೀಡಾಗುತ್ತಿದ್ದಾರೆ ಎಂದು ಬಸ್ ಆಪರೇಟರ್ಸ್ ಫೆಡರೇಷನ್ ಜಿಲ್ಲಾಧ್ಯಕ್ಷ ಕೆ ಗಿರೀಶ್ ಹೇಳಿದರು. മഴ പെയ്യുമ്പോൾ മണ്ണിടുന്നുണ്ട്. പക്ഷേ അശാസ്ത്രീയമായ രീതിയിൽ മണ്ണെടുത്തത് കൊണ്ടാണ് ഇങ്ങനെ സംഭവിക്കുന്നത്. ആ റോഡിലൂടെ ഇപ്പോൾ എല്ലാ വണ്ടികളും നിർത്തിവെച്ചിരിക്കുകയാണ്. സർവീസ് നടത്തുന്ന ബസ്സുകൾ ഇപ്പോൾ ചന്ദ്രഗിരി വഴിയാണ് പോകുന്നത്. ഈ ചന്ദ്രഗിരി വഴി ബസ്സുകൾ മാത്രമല്ല, ലോറി, കാറുകളൊക്കെ ചന്ദ്രഗിരി വഴിയാണ് പോകുന്നത്. ആ പോകുമ്പോൾ പുതിയ ബസ് സ്റ്റാൻഡ് മുതൽ പ്രസ് ക്ലബ് ജംഗ്ഷൻ വരെ ഇപ്പോൾ വണ്ടികൾക്ക് പോകാൻ പറ്റാത്തൊരവസ്ഥയാണുള്ളത്. അതുപോലെ തന്നെ മറ്റ് യാത്രക്കാർക്കടക്കം പോകാൻ പറ്റാത്തൊരവസ്ഥയാണുള്ളത്. ഈ റോഡിൻ്റെ പണി ആരംഭിച്ചത് മുതൽ തുടങ്ങിയ പ്രശ്നമാണിത്. മേഗാ കൺസ്ട്രക്ഷൻ്റെ ആ വർക്ക് അത്രയും ദോഷകരമായ രീതിയിൽ ഇപ്പോൾ സർക്കാരിൻ്റെ ഭാഗത്ത് നിന്ന് കരിമ്പട്ടികയിൽപ്പെടുത്തി നഷ്ടപരിഹാരം എല്ലാം ചോദിക്കുന്നുണ്ട്. പക്ഷേ ഈ സാധാരണക്കാരായ ജനങ്ങളും സാധാരണക്കാരായ വണ്ടികളും എന്താണ് ദ്രോഹം ചെയ്തിട്ടുള്ളത്? ഇവിടെ നഷ്ടം ആര് സഹിക്കും? മാസത്തിൽ ടാക്സും ഇൻഷുറൻസും അടിച്ച് സർവീസ് നടത്തുന്ന ബസ്സുകൾക്ക് എന്താണ് ചെയ്യേണ്ടത്? ബസ്സുകൾക്ക് ആരാണ് നഷ്ടപരിഹാരം തരൂ? ಮಳೆ ಸಂಪೂರ್ಣವಾಗಿ ನಿಲ್ಲದೆ ಹೆದ್ದಾರಿಯಿಂದ ಮಣ್ಣನ್ನು ಸಂಪೂರ್ಣವಾಗಿ ತೆರವುಗೊಳಿಸಲು ಸಾಧ್ಯವಿಲ್ಲ. ಆದ್ದರಿಂದ ವಾಹನ ಸಂಚಾರ ಪುನಃಸ್ಥಾಪನೆಗೆ ವಿಳಂಬವಾಗುತ್ತಿದೆ ಎಂದು ಅಧಿಕಾರಿಗಳು ಹೇಳುತ್ತಿದ್ದಾರೆ. ಬಸ್ ಸೇವೆಯ ಕೊರತೆಯಿಂದಾಗಿ ಈ ಪ್ರದೇಶದ ಪ್ರಯಾಣಿಕರು ಮತ್ತು ಈ ಪ್ರದೇಶಗಳನ್ನು ತಲುಪಬೇಕಾದವರು ಅತೀವ ತೊಂದರೆ ಅನುಭವಿಸುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕನ್ಸ್ಟ್ರಕ್ಷನ್ ವರ್ಕರ್ಸ್ ಸೂಪರ್ವೈಸರ್ಸ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿಯ ಆಶ್ರಯದಲ್ಲಿ ರಾಜ್ಯ ಪದಾಧಿಕಾರಿಗಳಿಗೆ ಸ್ವಾಗತ ಹಾಗೂ ಅಧ್ಯಯನ ತರಗತಿ ಆಯೋಜಿಸಲಾಯಿತು. ಕಾಸರಗೋಡು ಕೋಆಪರೇಟಿವ್ ಬ್ಯಾಂಕ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ಶಾಸಕ ಎನ್ ಎನ್ ನೆಲಿಕುನ್ ಉದ್ಘಾಟಿಸಿದರು. ಕನ್ಸ್ಟ್ರಕ್ಷನ್ ವರ್ಕರ್ಸ್ ಸೂಪರ್ವೈಸರ್ಸ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿಯ ಆಶ್ರಯದಲ್ಲಿ ರಾಜ್ಯ ಪದಾಧಿಕಾರಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಸಂಘಟನೆಯ ಸದಸ್ಯರಿಗೆ ನಾಯಕತ್ವ ಅಧ್ಯಯನ ತರಗತಿ ಆಯೋಜಿಸಲಾಯಿತು. ಕಾಸರಗೋಡು ಕೋಆಪರೇಟಿವ್ ಬ್ಯಾಂಕ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ಶಾಸಕ ಎನ್ ಎನ್ ನೆಲ್ಲಿಕುನ್ ಉದ್ಘಾಟಿಸಿದರು. ജീവൻ പണയപ്പെടുത്തിയിട്ടുള്ള പ്രവർത്തനം ഏതാണ് എന്ന് ചോദിച്ചാൽ അത് കൺസ്ട്രക്ഷൻ വർക്കേഴ്സിൻ്റേതാണ് എന്ന കാര്യത്തിൽ യാതൊരു സംശയമില്ല. അവരുടെ സൂപ്പർവൈസർ, സാധാരണ മേസ്ത്രിപ്പണി എന്ന് പറഞ്ഞാൽ
മറ്റുള്ളവരെ കൽപ്പിക്കുക എന്നതാണ് നേതൃത്വം. നിങ്ങൾ കൽപ്പിക്കുക മാത്രമല്ല, നിങ്ങളും ഈ ജോലിക്കാരുടെ കൂടെ എപ്പോഴും നിങ്ങളും പ്രവർത്തിക്കുന്നുണ്ട് എന്നതാണ് നിങ്ങളുടെ ഈ മേസ്ത്രിമാരുടെ നിങ്ങളുടെ പ്രത്യേകത എന്ന് ഞാൻ സൂചിപ്പിക്കുവാൻ ആഗ്രഹിക്കുന്നു. ಜಿಲ್ಲಾಧ್ಯಕ್ಷ ಎಆರ್ ಮೋಹನನ್ ಅಧ್ಯಕ್ಷತೆ ವಹಿಸಿದ್ದರು. ಡಾಕ್ಟರ್ ವಲ್ಸನ್ ಪಿಲಿಕೋಟ್ ತರಗತಿ ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ರಾಜ್ಯ ಪದಾಧಿಕಾರಿಗಳನ್ನು ಸನ್ಮಾನಿಸಲಾಯಿತು. ಎಸ್ಎಸ್ಎಲ್ಸಿ +2 ಪರೀಕ್ಷೆಯಲ್ಲಿ ಉನ್ನತ ಅಂಕ ಗಳಿಸಿದ ಸಂಘಟನೆಯ ಸದಸ್ಯರ ಮಕ್ಕಳನ್ನು ಅಭಿನಂದಿಸಲಾಯಿತು. ಜಿಲ್ಲಾ ಕಾರ್ಯದರ್ಶಿ ಪವಿತ್ರನ್ ಪಿವಿ ಸ್ವಾಗತಿಸಿ ಜಿಲ್ಲಾ ಜೊತೆ ಕಾರ್ಯದರ್ಶಿ ಹರೀಶ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಎನ್ನಾಪಾರ ಎಂಬಲ್ಲಿ ನಡೆದ ಆದಿವಾಸಿ ಬಾಲಕಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಿಮಾಂಡ್ನಲ್ಲಿರುವ ಆರೋಪಿಯ ಜಾಮೀನು ಅರ್ಜಿಗೆ ಈ ತಿಂಗಳ 21ರಂದು ತೀರ್ಪು ನೀಡಲಾಗುವುದು. ಜಿಲ್ಲಾ ಪ್ರಿನ್ಸಿಪಲ್ ಸೆಷನ್ಸ್ ನ್ಯಾಯಾಲಯವು ಬುಧವಾರ ಆರೋಪಿ ಬಿಜು ಪೌಲುಸ್ನ ಜಾಮೀನು ಅರ್ಜಿಯನ್ನು ಪರಿಗಣಿಸಿ ವಾದವನ್ನು ಪೂರ್ಣಗೊಳಿಸಿದ ನಂತರ ತೀರ್ಪು ಪ್ರಕಟಣೆಯನ್ನು 21ಕ್ಕೆ ಮುಂದೂಡಿದೆ. ಅಂಬಲತ್ತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಎನ್ನಪಾರಾದ ಆದಿವಾಸಿ ಬಾಲಕಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಿಮ್ಯಾಂಡ್ನಲ್ಲಿರುವ ಆರೋಪಿಯ ಜಾಮೀನು ಅರ್ಜಿಗೆ ತೀರ್ಪು ಪ್ರಕಟಣೆಯನ್ನು ಈ ತಿಂಗಳ 21ಕ್ಕೆ ಮುಂದೂಡಲಾಗಿದೆ. ಜಿಲ್ಲಾ ಪ್ರಿನ್ಸಿಪಲ್ ಸೆಷನ್ಸ್ ನ್ಯಾಯಾಲಯವು ಬುಧವಾರ ಆರೋಪಿ ಪಾಣತೂರು ನಿವಾಸಿ ಬಿಜು ಪೌಲೋಸ್ನ ಜಾಮೀನು ಅರ್ಜಿಯನ್ನು ಪರಿಗಣಿಸಿ ವಾದವನ್ನು ಪೂರ್ಣಗೊಳಿಸಿದ ನಂತರ ತೀರ್ಪು ಪ್ರಕಟಣೆಯನ್ನು ಮುಂದೂಡಿದೆ. ಕಳೆದ ತಿಂಗಳಾಗಿದೆ ಪ್ರಕರಣದಲ್ಲಿ ಕ್ರೈಂ ಬ್ರಾಂಚ್ ಬಿಜು ಪೌಲೋಸ್ನನ್ನು ಬಂಧಿಸಿರುವುದು. 2010ರಲ್ಲಿ 17 ವರ್ಷದ ಬಾಲಕಿಯನ್ನು ಕೊಲೆಗೈದ ಪ್ರಕರಣದಲ್ಲಿ 15 ವರ್ಷಗಳ ನಂತರವಾಗಿದೆ ಆತನನ್ನು ಬಂಧಿಸಲಾಗಿರುವುದು. ಅಪ್ರಾಪ್ತ ಬಾಲಕಿಯನ್ನು ಅಪಹರಿಸಿ ದೌರ್ಜನ್ಯವೆಸಗಿದ ಆರೋಪವಾಗಿದೆ ಆತನ ಮೇಲಿರುವುದು. ಡಿಎನ್ಎ ಫಲಿತಾಂಶಗಳು ಲಭಿಸಿದ ನಂತರ ಕ್ರೈಂ ಬ್ರಾಂಚ್ ನಿರ್ಣಾಯಕ ಕ್ರಮ ಕೈಗೊಂಡಿದೆ. ಬಾಲಕಿಯ ಮೃತದೇಹವನ್ನು ಪಾಣತೂರು ಪವಿತ್ರಕಾಯ ಹೊಳೆಗೆ ಎಸೆದಿರುವುದಾಗಿ ಆರೋಪಿ ತಪ್ಪು ಒಪ್ಪಿಕೊಂಡಿದ್ದ. ಈ ಉದ್ದೇಶಕ್ಕಾಗಿ ಬಳಸಲಾಗಿದೆ ಎಂದು ಶಂಕಿಸಲಾದ ಜೀಪನ್ನು ಬಂದಡ್ಕದಲ್ಲಿ ಕ್ರೈಂ ಬ್ರಾಂಚ್ ವಶಪಡಿಸಿಕೊಂಡಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಪೆರಿಯ ಗವರ್ನಮೆಂಟ್ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ರಾಜ್ಯ ಇಂಟರ್ಪೋಲಿ ನಾಟಕೋತ್ಸವ ನಡೆಯಿತು. ಉದುಮಾ ಶಾಸಕ ಸಿಎಚ್ ಕುಂಜಂಬು ಉದ್ಘಾಟಿಸಿದರು. ಕಾಸರಗೋಡು ಪೆರಿಯ ಗವರ್ನಮೆಂಟ್ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ನಡೆದ ರಾಜ್ಯ ಇಂಟರ್ಪಾಲಿ ನಾಟಕೋತ್ಸವವನ್ನು ಉದುಮಾ ಶಾಸಕ ಸಿಎಚ್ ಕುಂಜಂಬು ಉದ್ಘಾಟಿಸಿದರು. ರಾಜ್ಯ ಇಂಟರ್ಪಾಲಿ ಯೂನಿಯನ್ ಚೇರ್ಮನ್ ವಿಎಂ ಅನ್ಸಿಲ್ ಅಧ್ಯಕ್ಷತೆ ವಹಿಸಿದ್ದರು. ಖ್ಯಾತ ಚಲನಚಿತ್ರ ನಟ ಸಂತೋಷ್ ಕೀಳಾಟೂರ್ ಮುಖ್ಯ ಅತಿಥಿಯಾಗಿದ್ದರು. ನಾಟಕ ಸ್ಪರ್ಧೆಯಲ್ಲಿ ಪೆರಿಯ ಗವರ್ನಮೆಂಟ್ ಪಾಲಿಟೆಕ್ನಿಕ್ ಕಾಲೇಜು ಪ್ರಥಮ, ಕೊಟ್ಟಿಯಂ ಶ್ರೀ ನಾರಾಯಣ ಪಾಲಿಟೆಕ್ನಿಕ್ ಕಾಲೇಜು ದ್ವಿತೀಯ, ಕೋಟಕಲ್ ವಿಮೆನ್ಸ್ ಪಾಲಿಟೆಕ್ನಿಕ್ ಕಾಲೇಜು ತೃತೀಯ ಬಹುಮಾನವನ್ನು ಪಡೆಯಿತು. ಪ್ರೋಗ್ರಾಂ ಕಮಿಟಿ ಚೇರ್ಮನ್ ಸಚಿನ್ ರಾಜ್, ಪ್ರೋಗ್ರಾಂ ಕಮಿಟಿ ಕನ್ವೀನರ್ ರಿಷಿತಾ ಸಿ ಪವಿತ್ರನ್, ಯೂನಿಯನ್ ವೈಸ್ ಚೇರ್ಮನ್ ಸಿನೋಜ್, ಲೇಡಿ ವೈಸ್ ಚೇರ್ಮನ್ ಆವಣ್ಯ, ಜೊತೆ ಕಾರ್ಯದರ್ಶಿ ಬಿಪಿನ್, ಯೂನಿಯನ್ ಕೋಶಾಧಿಕಾರಿ ಪ್ರಮೋದ್, ವಾರ್ಡ್ ಸದಸ್ಯ ಅಶೋಕನ್, ಅಬ್ದುಲ್ ರಶೀದ್ ಮುಂತಾದವರು ಮಾತನಾಡಿದರು. ವೈಷ್ಣಾ ಸ್ವಾಗತಿಸಿ ಕೆ ಪ್ರಣವ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಭಾರತೀಯ ದಲಿತ ಕಾಂಗ್ರೆಸ್ ಕಾಸರಗೋಡು ಜಿಲ್ಲಾ ಸಮಿತಿಯ ಆಶ್ರಯದಲ್ಲಿ ಮಹಾತ್ಮ ಅಯ್ಯಂಗಾಳಿ ಅವರ ಸಂಸ್ಮರಣೆ ಹಾಗೂ ಅತ್ಯುತ್ತಮ ಸಾಧಕರಿಗೆ ಅಯ್ಯಂಗಾಳಿ ಪ್ರತಿಭಾ ಪ್ರಶಸ್ತಿಯನ್ನು ವಿತರಿಸಲಾಯಿತು. ಡಿಸಿಸಿ ಅಧ್ಯಕ್ಷ ಪಿಕೆ ಫೈಜಲ್ ಸಂಸ್ಮರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನವೋದಯದ ನಾಯಕ ಹಾಗೂ ಸಮಾಜದಲ್ಲಿ ದಲಿತರು, ಹಿಂದುಳಿದ ವರ್ಗಗಳಿಗೆ ಗೌರವಾನ್ವಿತ ಸ್ಥಾನವನ್ನು ಖಾತ್ರಿಪಡಿಸಿದ ಅಯ್ಯಂಗಾಳಿ ಅವರ 84ನೇ ಪುಣ್ಯತಿಥಿಯಂದು ದಲಿತ ಕಾಂಗ್ರೆಸ್ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಚೆರ್ವತ್ತೂರು ಫಾರ್ಮ್ ಹೌಸ್ ಬ್ಯಾಂಕ್ ಸಭಾಂಗಣದಲ್ಲಿ ಸಂಸ್ಮರಣೆ ಕಾರ್ಯಕ್ರಮ ಆಯೋಜಿಸಲಾಯಿತು. ಡಿಸಿಸಿ ಅಧ್ಯಕ್ಷ ಪಿಕೆ ഫൈസൽ സംസ്മരണ സഭಯನ್ನು ഉദ്ഘാಟಿಸಿದರು. അടിച്ചമർത്തപ്പെട്ട ഒരു വിഭാഗമായി മുമ്പോട്ട് പോയ ഒരു കാലഘട്ടമായിരുന്നു അന്നത്തെ കാലഘട്ടം. ആ ദളിത് വിഭാഗത്തെ സമൂഹത്തിന്റെ വലിയ മേഖലകളിൽ കൊണ്ടുവരുന്നതിന് അയ്യങ്കാളി വഹിച്ച പങ്ക് എന്ന് പറയുന്നത് ചെറുതല്ല. ದಲಿತ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಪಿ ರಾಮಚಂದ್ರನ್ ಅಧ್ಯಕ್ಷತೆ ವಹಿಸಿದ್ದರು. ಡಿಸಿಸಿ ಪ್ರಧಾನ ಕಾರ್ಯದರ್ಶಿ ಕೆವಿ ಸುಧಾಕರನ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಡಿಯನ್ ಉನ್ನಿಕೃಷ್ಣನ್, ಮಹಿಳಾ ಕಾಂಗ್ರೆಸ್ ರಾಜ್ಯ ಕಾರ್ಯದರ್ಶಿ ಕೆ ಸಿಂಧು, ದಲಿತ ಕಾಂಗ್ರೆಸ್ ರಾಜ್ಯ ಕಾರ್ಯದರ್ಶಿ ಕೆ ದಿಲೀಪ್ ಕುಮಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ഷാജി, സുന്ദരൻ കുറിച്ചിക്കുന്നു, എല്ലത്ത് കുഞ്ഞികൃഷ്ണൻ, കെ കുഞ്ഞികൃഷ്ണൻ, കുസുಮ ചേനക്കോട്, പി ರತ್ನಾಕರನ್, ಕೆ ಕಣ್ಣನ್, ಸಜೀಶ್ ಕೈತಕಾಡ್ ಎಂಬಿವರು ಮಾತನಾಡಿದರು. ನ್ಯೂಸ್ ಬ್ಯೂರೋ ಚೆರ್ವತ್ತೂರು. ಕುಂಜತೂರು ಹೊಸಂಗಡಿ ಪೀಸ್ ಕ್ರಿಯೇಟಿವ್ ಶಾಲೆಯಲ್ಲಿ ರಾಷ್ಟ್ರೀಯ ವಾಚನ ದಿನ ಆಚರಿಸಲಾಯಿತು. ವಿದ್ಯಾರ್ಥಿಗಳು ಓದಿನ ಮಹತ್ವ ಅರಿಯಲು ಹಾಗೂ ಓದಿನ ಕಡೆಗೆ ವಿದ್ಯಾರ್ಥಿಗಳನ್ನು ಆಕರ್ಷಿಸುವುದಕ್ಕಾಗಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಯಿತು.
ಮಂಜೇಶ್ವರ ಕುಂಜತ್ತೂರು ಹೊಸಂಗಡಿ ಪೀಸ್ ಕ್ರಿಯೇಟಿವ್ ಶಾಲೆಯಲ್ಲಿ ರಾಷ್ಟ್ರೀಯ ವಾಚನ ದಿನವನ್ನು ವಿವಿಧ ಕಾರ್ಯಕ್ರಮಗಳೊಂದಿಗೆ ಅದ್ದೂರಿಯಾಗಿ ಆಚರಿಸಲಾಯಿತು. ಶಾಲಾ ಪ್ರಾಂಶುಪಾಲ ಅಬ್ದುಲ್ ಖಾದರ್ ಉದ್ಘಾಟಿಸಿದರು. The person who was responsible for this, or the person who worked behind this, that was P.N. Panikkar. He was the renowned educationist. He worked hard in the field of literacy as well as library. His intention was to give proper guidance for all the citizens, for the people, to gain maximum knowledge. ಕಾರ್ಯಕ್ರಮದ ಭಾಗವಾಗಿ ಪುಸ್ತಕ ಪ್ರದರ್ಶನ, ವಾಚನ ಸ್ಪರ್ಧೆ, ಪುಸ್ತಕ ವಿಮರ್ಶೆ ಸೆಷನ್ಗಳು, ಸಮೂಹ ವಾಚನ ಮುಂತಾದವುಗಳು ನಡೆಯಿತು. ವಿವಿಧ ತರಗತಿಯ ವಿದ್ಯಾರ್ಥಿಗಳು ಪ್ರಸಿದ್ಧ ಮಲಯಾಳಂ ಬರಹಗಾರರು ಮತ್ತು ವಿಜ್ಞಾನಿಗಳ ಪುಸ್ತಕಗಳನ್ನು ಓದಿ ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಕಾರ್ಯಕ್ರಮದಲ್ಲಿ ಶಿಕ್ಷಕರು, ಪೋಷಕರು ಸಕ್ರಿಯವಾಗಿ ಭಾಗವಹಿಸಿದ್ದರು. ವಿದ್ಯಾರ್ಥಿಗಳಲ್ಲಿ ಓದುವುದು ಕೇವಲ ಅಭ್ಯಾಸವಲ್ಲ, ಜೀವನವನ್ನು ನಡೆಸುವ ಒಂದು ಮಾರ್ಗ ಎಂಬ ಸಂದೇಶವನ್ನು ಈ ದಿನಾಚರಣೆಯ ಮೂಲಕ ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ಳಲು PS ಕ್ರಿಯೇಟಿವ್ ಶಾಲೆಗೆ ಸಾಧ್ಯವಾಗಿದೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ರಾವಣೇಶ್ವರ ಸಿಪಿಐಎಂ ಮತ್ತು ಸಿಐಟಿಯುನ ಮುಖಂಡರಾಗಿದ್ದ ತನ್ನೋಡ್ ಕೃಷ್ಣನ್ ಅವರ 13ನೇ ಪುಣ್ಯತಿಥಿಯನ್ನು ಆಚರಿಸಲಾಯಿತು. ಸಿಪಿಐಎಂ ರಾವಣೇಶ್ವರ ಸ್ಥಳೀಯ ಸಮಿತಿಯ ನೇತೃತ್ವದಲ್ಲಿ ಆಯೋಜಿಸಲಾದ ಸಂಸ್ಮರಣಾ ಸಭೆಯನ್ನು ಸಿಪಿಐಎಂ ಕಾಂಜಂಗಾಡ್ ಏರಿಯಾ ಕಾರ್ಯದರ್ಶಿ ಅಡ್ವೊಕೇಟ್ ಕೆ ರಾಜಮೋಹನ್ ಉದ್ಘಾಟಿಸಿದರು. ಸಿಪಿಐಎಂ ರಾವಣೇಶ್ವರ ಸ್ಥಳೀಯ ಸಮಿತಿ ನೇತೃತ್ವದಲ್ಲಿ ಸಿಪಿಐಎಂ ಮತ್ತು ಸಿಐಟಿಯುನ ಪ್ರಮುಖ ಮುಖಂಡರಾಗಿದ್ದ ತನ್ನೋಡ್ ಕೃಷ್ಣನ್ ಅವರ 13ನೇ ಪುಣ್ಯತಿಥಿಯನ್ನು ರಾವಣೇಶ್ವರದಲ್ಲಿ ಆಚರಿಸಲಾಯಿತು. ಸಿಪಿಐಎಂ ಕಾಂಜಂಗಾಡ್ ಏರಿಯಾ ಕಾರ್ಯದರ್ಶಿ ಅಡ್ವೊಕೇಟ್ ಕೆ ರಾಜಮೋಹನ್ ಸಂಸ್ಮರಣಾ ಸಭೆಯನ್ನು ಉದ್ಘಾಟಿಸಿದರು. ಸಂಘಟನಾ ಸಮಿತಿ ಚೇರ್ಮನ್ ಟಿ ರಾಜನ್ ಅಧ್ಯಕ್ಷತೆ ವಹಿಸಿದ್ದರು. ಸ್ಥಳೀಯ ಸಮಿತಿ ಕಾರ್ಯದರ್ಶಿ ಕೆ ರಾಜೇಂದ್ರನ್, ಅಜನೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಕೆ ಸಬೇಶ್, ಕಟ್ಟಡ ಕಾರ್ಮಿಕರ ಯೂನಿಯನ್ ಸಿಐಟಿಯು ಜಿಲ್ಲಾ ಉಪಾಧ್ಯಕ್ಷ ಪಿ ಕೃಷ್ಣನ್, ಕಟ್ಟಡ ಕಾರ್ಮಿಕರ ಯೂನಿಯನ್ ಸಿಐಟಿಯು ರಾವಣೇಶ್ವರ ವಿಭಾಗ ಕಾರ್ಯದರ್ಶಿ ಪಿಕೆ ಬಾಲನ್, ಇಎ ಕೃಷ್ಣನ್, ರೈತ ಕಾರ್ಮಿಕ ವಿಲೇಜ್ ಸೆಕ್ರೆಟರಿ ಓ ಮೋಹನನ್, ಪ್ರಜಾಸತ್ತಾತ್ಮಕ ಮಹಿಳಾ ಅಸೋಸಿಯೇಷನ್ ಏರಿಯಾ ಅಧ್ಯಕ್ಷೆ ಪಿಎ ಶಕುಂತಲಾ, ರೈತ ಸಂಘ ವಿಲೇಜ್ ಸೆಕ್ರೆಟರಿ ಟಿ ಶಶಿಧರನ್ ಎಂಬಿವರು ಮಾತನಾಡಿದರು. ಸಂಘಟನಾ ಸಮಿತಿ ಸಂಚಾಲಕ ಕೆ ಶಶಿ ಸ್ವಾಗತಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಕೇರಳ ಪ್ರವಾಸಿ ಲೀಗ್ ಕಾಸರಗೋಡು ಮಂಡಲ ಸಮಿತಿಯ ಆಶ್ರಯದಲ್ಲಿ ವಿವಿಧ ಪರೀಕ್ಷೆಗಳಲ್ಲಿ ಉನ್ನತ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ಉನ್ನತ ಶಿಕ್ಷಣ ಪಡೆಯುವ ಮಕ್ಕಳಿಗೆ ವೃತ್ತಿ ಮಾರ್ಗದರ್ಶನ ತರಬೇತಿ ವಿಕ್ಟರಿ ಸಮಿಟ್ 2025 ಆಯೋಜಿಸಲಾಯಿತು. ಕತ್ತರ್ ಕೆಎಂಸಿಸಿ ಕಾಸರಗೋಡು ಮಂಡಲ ಸಮಿತಿಯ ಸಹಯೋಗದೊಂದಿಗೆ ಆಗಿದೆ ತರಗತಿ ಆಯೋಜಿಸಲಾಗಿರುವುದು. ಕೇರಳ ಪ್ರವಾಸಿ ಲೀಗ್ ಕಾಸರಗೋಡು ಮಂಡಲ ಸಮಿತಿಯ ಆಶ್ರಯದಲ್ಲಿ SSLC +2 ಪರೀಕ್ಷೆಗಳಲ್ಲಿ ಎಲ್ಲ ವಿಷಯದಲ್ಲೂ A+ ಗಳಿಸಿದ ಪ್ರವಾಸಿಗಳ ಮಕ್ಕಳಾದ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ಉನ್ನತ ಶಿಕ್ಷಣ ಪಡೆಯುವ ಮಕ್ಕಳಿಗೆ ಸರಿಯಾದ ದಿಕ್ಕು ತೋರಿಸುವುದಕ್ಕಾಗಿ ವೃತ್ತಿ ಮಾರ್ಗದರ್ಶನ ತರಗತಿ ವಿಕ್ಟರಿ ಸಮಿಟ್ 2025 ಆಯೋಜಿಸಲಾಯಿತು. ಕತ್ತರ್ ಕೆಎಂಸಿಸಿ ಕಾಸರಗೋಡು ಮಂಡಲ ಸಮಿತಿಯ ಸಹಯೋಗದೊಂದಿಗೆ ಆಯೋಜಿಸಲಾದ ಕಾರ್ಯಕ್ರಮ ಮುನ್ಸಿಪಲ್ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆಯಿತು. ಮುಸ್ಲಿಂ ಲೀಗ್ ರಾಜ್ಯ ಕೋಶಾಧಿಕಾರಿ മാജി സಚಿವ CT അഹമ്മദ് അലി ഉദ്ഘാടിಸಿದರು. വിദ്യാഭ്യാസത്തിന് വേണ്ടി ഇന്ന് ഇവിടെ തന്നെ നല്ല കുട്ടികളുടെ സാന്നിധ്യവും അത് വിദ്യാഭ്യാസത്തേക്ക് നമ്മുടെ കുട്ടികളെ ഉയർത്തുന്നതിന് വളരെ സഹായകമാകും. വിദ്യാഭ്യാസ രംഗത്ത് നമുക്കറിയാം, ഇന്ന് ഈ സമുദായം വളരെ പിന്നോക്കം കിടന്നിരുന്ന ഈ സമുദായം ഇന്ന് വിദ്യാഭ്യാസ രംഗത്ത് വലിയ ഒരു ഉയർച്ചയിലേക്ക് ഇന്ന് നീങ്ങിക്കൊണ്ടിരുന്ന കാഴ്ചയാണ് നമുക്ക് കാണാൻ കഴിയുന്നത്. നമുക്കറിയാം, നമ്മുടെ രാജ്യത്തെ കലാലയങ്ങളിൽ, സർവകലാശാലകളിൽ, അതുപോലെ ഇന്ന് ഏറ്റവും അധികം ഇന്ന് നമുക്കറിയാം നമ്മുടെ കുട്ടികൾ ഇന്ന് പഠിച്ച് വളർന്നു വന്ന് ഏറ്റവും ഉന്നതമായ രീതിയിൽ ഇന്ന് വളർന്നുകൊണ്ടിരിക്കുന്ന കാഴ്ച നമുക്ക് കാണാൻ കഴിയും. ಕೇರಳ ಪ್ರವಾಸಿ ಲೀಗ್ ಕಾಸರಗೋಡು ಮಂಡಲ ಅಧ್ಯಕ್ಷ AP ಜಾಫರ್ ಅಧ್ಯಕ್ಷತೆ ವಹಿಸಿದ್ದರು. ಮಂಡಲ ಪ್ರಧಾನ ಕಾರ್ಯದರ್ಶಿ ಮುನೀರ್ ಪಿ ಚೆರ್ಕಳ ಸ್ವಾಗತಿಸಿದರು. ಗಣ್ಯ ಶೈಕ್ಷಣಿಕ ತರಬೇತುದಾರ ಡಾಕ್ಟರ್ ಬಾಸಿಂ ಗಜಾಲಿ ಉನ್ನತ ಶಿಕ್ಷಣವನ್ನು ಹೇಗೆ ಮುಂದುವರಿಸುವುದು ಎಂಬ ವಿಷಯದ ಕುರಿತು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು. ಮುಸ್ಲಿಂ ಲೀಗ್ ಕಾರ್ಯದರ್ಶಿ NN ಇಲಿಕುನ್, ಮುಸ್ಲಿಂ ಲೀಗ್ ಜಿಲ್ಲಾಧ್ಯಕ್ಷ ಕಲೆಕ್ಟರ್ ಮಾಯಿನ್ ಹಾಜಿ, ಪ್ರಧಾನ ಕಾರ್ಯದರ್ಶಿ A ಅಬ್ದುಲ್ ರೆಹಮಾನ್, ಪ್ರವಾಸಿ ಲೀಗ್ ರಾಜ್ಯ ಕೋಶಾಧಿಕಾರಿ ಕಾಪಿಲ್ ಮೊಹಮ್ಮದ್ ಪಾಷಾ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಾದರ್ ಹಾಜಿ ಚೆಂಗಳ, ಮುಸ್ಲಿಂ ಲೀಗ್ ಮಂಡಲಾಧ್ಯಕ್ಷ ಮಾಯಿನ್ ಕೇಳೋಡ್, ಪ್ರಧಾನ ಕಾರ್ಯದರ್ಶಿ TM ಇಕ್ಬಾಲ್, ಕೋಶಾಧಿಕಾರಿ KM ಅಬ್ದುಲ್ಲಾ ಕುഞ്ഞി ಚೆರ್ಕಳ, ಅಬ್ಬಾಸ್ ಬೇಗಂ, ಅಶ್ರಫ್ ವಡನೀರ್, ಗಫೂರ್ ತಳಂಗರ, TP ಕುഞ്ഞി ಅಬ್ದುಲ್ಲಾ, ಜಹೀರ್ ಆಸಿಫ್, ಮೂಸಾ ಬಿ ಚೆರ್ಕಳ, AA ಜಲೀಲ್, ಮೊಹಮ್ಮದ್ ಹಸನ್ ನೆಕ್ಕರೆ, AK ಜಲೀಲ್ ಬೇವಿಂಜ, ಹಮೀದ್ ಬೆದಿರಾ ಮುಂತಾದವರು ಮಾತನಾಡಿದರು.
ಬಹರೇನ್ ಕೆಎಂಸಿಸಿ ಮುಖಂಡರಾದ ಶಾಫಿ ಪಾರಕಟ್ಟೆ, ಅಬೂಬಕರ್ ಚಾಳ, ಚೆಂಗಳ ಹರಿತ ಸಂಘದ ಆಡಳಿತ ಸಮಿತಿ ಅಧ್ಯಕ್ಷ ಹನೀಫ್ ಕರಿಂಗಪಳ್ಳ, ಜಲೀಲ್ ಎಲಿಂಜಿಕ, ಕಾರ್ಯದರ್ಶಿ ಮಾಜಿದ್ ಸಂತೋಷ್ ನಗರ ಎಂಬಿವರನ್ನು ಸನ್ಮಾನಿಸಲಾಯಿತು. ಪ್ರವಾಸಿ ಲೀಗ್ ಮಂಡಲ ಕೋಶಾಧಿಕಾರಿ ಕುಂಜ ಅಹಮದ್ ಬೇದಿರ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. +1 ವಿದ್ಯಾರ್ಥಿಗಳಿಗೆ ಅದ್ದೂರಿ ಸ್ವಾಗತ ನೀಡಿತು ಜಿಎಚ್ಎಸ್ಎಸ್ ಪಾಕಂ ಶಾಲೆ. 2025-26ನೇ ಶೈಕ್ಷಣಿಕ ವರ್ಷದ +1 ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಲಾದ ಪ್ರವೇಶೋತ್ಸವ ಕಾರ್ಯಕ್ರಮವನ್ನು ಪಳ್ಳಿಕರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಂ ಕುಮಾರನ್ ಉದ್ಘಾಟಿಸಿದರು. ಜಿಎಚ್ಎಸ್ಎಸ್ ಪಾಕಂ ಶಾಲೆಯಲ್ಲಿ 2025-26ನೇ ಶೈಕ್ಷಣಿಕ ವರ್ಷದ +1 ವಿದ್ಯಾರ್ಥಿಗಳಿಗಾಗಿ ಪ್ರವೇಶೋತ್ಸವ ಕಾರ್ಯಕ್ರಮ ಆಯೋಜಿಸಲಾಯಿತು. ಪಳ್ಳಿಕರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಂ ಕುಮಾರನ್ ಉದ್ಘಾಟಿಸಿದರು. ಪಿಟಿಎ ಅಧ್ಯಕ್ಷ ಪಿ ದಾಮೋದರನ್ ನಾಯರ್ ಅಧ್ಯಕ್ಷತೆ ವಹಿಸಿದ್ದರು. ಮಲಯಾಳಂ ಶಿಕ್ಷಕ ರಘುವಾಸ್ ಎವಿ ಪೋಷಕರಿಗಿರುವ ಜಾಗೃತಿ ತರಗತಿಗೆ ನೇತೃತ್ವ ನೀಡಿದರು. ಪಳ್ಳಿಕರ ಗ್ರಾಮ ಪಂಚಾಯತ್ ಕಲ್ಯಾಣ ಸ್ಥಾಯಿ ಸಮಿತಿ ಚೇರ್ಪರ್ಸನ್ ಜಯಶ್ರೀ ಕೆವಿ, ವಾರ್ಡ್ ಸದಸ್ಯೆ ರಾಧಿಕಾ ಟಿವಿ, ಎಸ್ಎಂಸಿ ಚೇರ್ಪರ್ಸನ್ ಟಿ ಕುಮಾರನ್, ಪಿಟಿಎ ಕಾರ್ಯನಿರ್ವಾಹಕ ಸದಸ್ಯ ಸುನಿಲ್ ಕುಮಾರ್, ಶಿನಾಜ್, ಮದರ್ ಪಿಟಿಎ ಸದಸ್ಯೆ ಪ್ರಸೀನಾ ಸಿ, ಹಿರಿಯ ಸಹಾಯಕ ಪ್ರಿಯೇಶ್ ಕುಮಾರ್ ಕೆ ಎಂಬಿವರು ಮಾತನಾಡಿದರು. ಶಾಲಾ ಪ್ರಾಂಶುಪಾಲ ಸನಿಲ್ ಕುಮಾರ್ ಟಿವಿ ಸ್ವಾಗತಿಸಿ ಸಿಬ್ಬಂದಿ ಕಾರ್ಯದರ್ಶಿ ಪ್ರೀತಿ ವಿ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರ ಉಪ್ಪಳ ಗೇಟ್ನಲ್ಲಿ ಸೋಷಿಯಲ್ ವೆಲ್ಫೇರ್ ಆ್ಯಂಡ್ ಕಲ್ಚರ್ ಅಸೋಸಿಯೇಷನ್ನ ನೂತನ ಕಚೇರಿ ಕಟ್ಟಡವನ್ನು ಲೋಕಾರ್ಪಣೆ ಮಾಡಲಾಯಿತು. ಚೇರ್ಮನ್ ಲತೀಫ್ ಉಪ್ಪಳಗೇಟ್ ಉದ್ಘಾಟಿಸಿದರು. ಸೋಷಿಯಲ್ ವೆಲ್ಫೇರ್ ಆ್ಯಂಡ್ ಕಲ್ಚರ್ ಅಸೋಸಿಯೇಷನ್ನ ಮಂಜೇಶ್ವರ ಉಪ್ಪಳ ಗೇಟ್ನಲ್ಲಿ ಆರಂಭಿಸಲಾದ ನೂತನ ಕಚೇರಿಯ ಉದ್ಘಾಟನೆ ನಡೆಯಿತು. ಚೇರ್ಮನ್ ಲತೀಫ್ ಉಪ್ಪಳ ಗೇಟ್ ಉದ್ಘಾಟಿಸಿದರು. ಅಸೋಸಿಯೇಷನ್ ಅಧ್ಯಕ್ಷ ಅಯೂಬ್ ತಮಾಮ್ ಅಧ್ಯಕ್ಷತೆ ವಹಿಸಿದ್ದರು. ಸಮಾರಂಭದಲ್ಲಿ ಮಾಜಿ ಸಂಸ್ಥಾಪಕ ಮುಖಂಡರಾದ ಮಹಮೂದ್ ಹಾಜಿ ಪಚಲಂಪಾರ, ಎಸ್ಎಂ ಮೊಹಮ್ಮದ್ ಹಾಗೂ ಸಿಎ ಖಾದರ್ ಮಾಸ್ಟರ್ ಅವರನ್ನು ಸನ್ಮಾನಿಸಲಾಯಿತು. 35 ವರ್ಷಗಳಿಂದ ದತ್ತಿ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿದ್ದು ಕಾರ್ಯನಿರ್ವಹಿಸುವ ಸಂಸ್ಥೆಯಾಗಿದೆ ಸೋಷಿಯಲ್ ವೆಲ್ಫೇರ್ ಆ್ಯಂಡ್ ಕಲ್ಚರ್ ಅಸೋಸಿಯೇಷನ್. ಅನೇಕ രോഗിಗಳು ಮತ್ತು ബടവರಿಗೆ ഈ സംസ്ഥೆ സഹായകವಾಗಿದೆ. ഞാൻ ഉപ്പളഗേറ്റിലെ ഈ ഏകദേശം മൂസോടി മുതൽ ഭഗവതി മുതൽ ഈ ഹിദായത്ത് നഗർ മുതൽ ഇങ്ങനെ ഒരു ചുറ്റളവ്, ഒരു 5 കിലോമീറ്റർ ചുറ്റളവിലുള്ള ഏത് എമർജൻസി സാഹചര്യം വന്നാലും അതിന് മുൻകൈ എടുക്കുന്നതും മുൻപിട്ട് ഇറങ്ങുന്നതും മുന്നിൽ നിൽക്കുന്നതും അത് സോഷ്യൽ വെൽഫെയർ കൾച്ചറൽ അസോസിയേഷനാണ്. ഇത് ഈ ഒരു ചാരിറ്റി സംഘടന എന്ന് പറയുന്ന ഒരുപാട് പേര് ആശ്രയിക്കുന്ന ഒരു ചാരിറ്റി സംഘടന. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚೆರ್ಕಳ ರಾಷ್ಟ್ರೀಯ ಹೆದ್ದಾರಿಯ ನ್ಯೂ ಬೇವಿಂಜ ಎಂಬಲ್ಲಿ ಸಂಭವಿಸಿದ ಭೂಕುಸಿತ, ವಾಹನ ಸಂಚಾರ ಮೊಟಕುಗೊಂಡಿರುವುದು, ಖಾಸಗಿ ಬಸ್ಗಳಿಗೆ ತಿರುಗೇಟು. ಕನ್ಸ್ಟ್ರಕ್ಷನ್ ವರ್ಕರ್ಸ್ ಸೂಪರ್ವೈಸರ್ಸ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿ ಆಶ್ರಯದಲ್ಲಿ ರಾಜ್ಯ ಪದಾಧಿಕಾರಿಗಳಿಗೆ ಸ್ವಾಗತ ಹಾಗೂ ಅಧ್ಯಯನ ತರಗತಿ ಆಯೋಜನೆ, ಕಾಸರಗೋಡು ಕೋಆಪರೇಟಿವ್ ಬ್ಯಾಂಕ್ ಹಾಲ್ನಲ್ಲಿ. ಕಾಸರಗೋಡು ಎನ್ನಪಾರ ಎಂಬಲ್ಲಿ ನಡೆದ ಆದಿವಾಸಿ ಬಾಲಕಿಯ ಕೊಲೆ ಪ್ರಕರಣ, ಆರೋಪಿಯ ಜಾಮೀನು ಅರ್ಜಿಗೆ ಈ ತಿಂಗಳ 21ರಂದು ತೀರ್ಪು. ಕಾಸರಗೋಡು ಪೆರಿಯ ಗವರ್ನಮೆಂಟ್ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ರಾಜ್ಯ ಇಂಟರ್ಪೋಲಿ ನಾಟಕೋತ್ಸವ, ಉದುಮಾ ಶಾಸಕ ಎಚ್ ಕುಂಜಂಬು ಅವರಿಂದ ಉದ್ಘಾಟನೆ. ಮಹಾತ್ಮ ಅಯ್ಯಂಗಾಳಿಯವರ ಸಂಸ್ಮರಣೆ ಹಾಗೂ ಅತ್ಯುತ್ತಮ ಸಾಧಕರಿಗೆ ಅಯ್ಯಂಗಾಳಿ ಪ್ರತಿಭಾ ಪ್ರಶಸ್ತಿ ವಿತರಣೆ, ಭಾರತೀಯ ದಲಿತ ಕಾಂಗ್ರೆಸ್ ಕಾಸರಗೋಡು ಜಿಲ್ಲಾ ಸಮಿತಿಯ ಆಶ್ರಯದಲ್ಲಿ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.